ಚಕ್ರವ್ಯೂಹ ಅಂದ್ರೆ ಏನು ಅಥವಾ ಅದನ್ನ ಯಾಕೆ ಭೇದಿಸೋದು ಅಷ್ಟು ಕಷ್ಟ ಆಗಿತ್ತು ಅಂತ? ವ್ಯೂಹ ಅಂದರೆ ಚಕ್ರವ್ಯೂಹ ಒಂದೇ ಅಲ್ಲ. ಮತ್ತೆ ನಾವು ಎಲ್ಲರೂ ಒಂದು ಹೇಳುವುದೇನು ಅಂತಂದರೆ ಅಭಿಮನ್ಯು ಸತ್ತದ್ದು ಚಕ್ರವ್ಯೂಹದಲ್ಲಿ ಅಂತ. ಆದರೆ ಭಾರತ ಉಲ್ಲೇಖ ಮಾಡೋದು ಅದು ಪದ್ಮವ್ಯೂಹದಲ್ಲಿ ಒಂದು ಸತ್ತ. ಆದರೆ ಅದರ ಒಳಾಂಗಣದಲ್ಲಿ ಚಕ್ರದ ಒಂದು ಆಕೃತಿ ಇತ್ತು ಅನ್ನೋದಕ್ಕೋಸ್ಕರ ಅದು ಪ್ರಸಿದ್ಧಿಯಾಗಿ ಬಿಡ್ತು. ಅನೇಕ ಥರದ ವ್ಯೂಹ ಇದೆ. ಇವರಲ್ಲಿ 7 ಅಕ್ಷೋಹಿಣಿ, ಅವರಲ್ಲಿ 11 ಅಕ್ಷೋಹಿಣಿ ಅಂತ ಮೊದಲೇ ಗೊತ್ತಾಗುತ್ತಲ್ಲ. ಅವತ್ತು ಮೊದಲನೇ ದಿವಸನೇ ಮಾತಾಡ್ಕೊಳ್ತಾರೆ ಅರ್ಜುನ ಮತ್ತು ಧರ್ಮರಾಜ. ಅಲ್ಲ, ನಮ್ಮ ಸೇನೆ ಕಮ್ಮಿ ಇದೆ, ಅವರ ಸೇನೆ ಹೆಚ್ಚಳ ಒಂದೇ ಸಾಕು ನಮಗೆ ಸೋಲಿಕ್ಕೆ. ಆಗ ಅರ್ಜುನ ಹೇಳಿದಾನೆ, ಅದಕ್ಕೆ ಯೋಚನೆ ಮಾಡಬೇಕಾಗಿಲ್ಲ, ಸೂಚಿಮುಖ ಅಂತ ಒಂದು ವ್ಯೂಹವನ್ನು ಮಾಡೋಣ. ಸೂಚಿಮುಖ ಅಂತಂದರೆ ಅವರು ಒಳಗೆ ಬರಲೇಬೇಕು ಪೂರ್ತಿ. ನಮ್ಮದು ಸೂಜಿಯ ಹಾಗೆ ಉದ್ದಕ್ಕೆ ಸೇನೆ ನಿಂತಿರುತ್ತೆ. ನಮ್ಮ ತಾಕತ್ತು ಮತ್ತು ವ್ಯೂಹದ ರಚನೆ ಅನ್ನೋದು ನಮ್ಗೆ ಶಕ್ತಿ ಕೊಡುತ್ತೆ ಅಂತ ಅನ್ನುವ ದೃಷ್ಟಿಯಿಂದ ನಾವು ಒಂದೊಂದು ವ್ಯೂಹವನ್ನು ರಚನೆ ಮಾಡೋಣ ಅಂತ. ಅಲ್ಲಿ ಗರುಡ ವ್ಯೂಹ, ಪದ್ಮವ್ಯೂಹ, ಚಕ್ರವ್ಯೂಹ, ಸೂಚಿಮುಖ ಅಂತ ಹೀಗೆ ಒಂದು 10 ವ್ಯೂಹಗಳ ಬಗ್ಗೆ ಇದೆ. ಅದರಲ್ಲಿ ಈ ಚಕ್ರವ್ಯೂಹ ಅನ್ನೋದು, ಚಕ್ರ ಅಂದರೆ ಒಂದು ಪ್ರದಕ್ಷಿಣೆ ಆಕಾರದಲ್ಲಿ ಇರುವಂಥದ್ದು. ಅದರ ಒಳಗೆ ಬಂದರೆ ಮತ್ತೆ ಹೊರಗೆ ಬರಲಿಕ್ಕಾಗದ ಹಾಗೆ ಅದು ಒಳಗೆ ಮಾತ್ರ ಪ್ರವೇಶ ಕೊಡುತ್ತೆ. ಮತ್ತೆ ಹೊರಗೆ ಬರುವಾಗ ಅದು ಬ್ಲಾಕ್ ಆಗುತ್ತೆ. ನಿಮಗೆ ಮತ್ತೆ ಒಳಗೊಳಗೆ ಹೋಗಿ ಹೋರಾಡ್ತಾ ಜೀವ ಬಿಡಬೇಕು ಬಿಟ್ಟರೆ, ಅಥವಾ ಅಷ್ಟೂ ಜನರನ್ನು ಮುಗಿಸಿ ನೀವು ಹೊರಗೆ ಬರಬೇಕು ಬಿಟ್ಟರೆ, ನೀವು ಬೇರೆ ರೀತಿಯಿಂದ ತೆರೆದು ತೋರಿಸ್ತಾ ಅದರ ವ್ಯೂಹದ ಉದ್ದೇಶವೇ ಒಳಗೆ ಕರೆಸೋದು ಮಾತ್ರ. ಲಾಕ್ ಮಾಡೋದು, ಲಾಕ್, ಹೊರಗೆ ಕಳಿಸ್ಲಿಕ್ಕಿಲ್ಲ.